ನಮಸ್ಕಾರ ಸ್ನೇಹಿತರೆ, ಕಲ್ಪವೃಕ್ಷ ರಾಯರ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನಾನು ನಿಮ್ಮ ಲತಾ ವಸಂತ. ಸ್ನೇಹಿತರೆ, ಗುರುವಾರ ಅಂದರೆ ನಮಗೆಲ್ರಿಗೂ ತುಂಬಾ ಖುಷಿ ಇರುತ್ತೆ. ಯಾಕಂತಂದರೆ ಗುರುವಾರ ಅಂದರೆ ರಾಯರಿಗೆ ಇಷ್ಟವಾದಂತಹ ಒಂದು ವಾರ. ಹಾಗೆ ನಾವು ರಾಯರನ್ನ ಆರಾಧಿಸ್ತಕ್ಕಂಥ ವಾರ ಆಗಿರುತ್ತೆ. ಅವತ್ತು ನಾವು ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನ ಮಾಡೋದ್ರಿಂದ ತುಂಬಾ ಮನಸ್ಸಿಗೆ ಒಳ್ಳೆಯದಾಗುತ್ತೆ. ಹಾಗೆ ಏನೋ ಒಂಥರ ನಾವು ಖುಷಿಯಾಗಿರ್ತೀವಿ ರಾಯರನ್ನ ನೋಡೋದ್ರಿಂದ. ನೋಡಿ, ನಮ್ಮ ಮನೆಯಲ್ಲಿ ನಾನು ಈ ರೀತಿಯಾಗಿ ರಾಯರಿಗೆ ಅಲಂಕಾರನ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ಸಿಂಪಲ್ಲಾಗಿ ನಾನು ಅಲಂಕಾರನ ಮಾಡಿದ್ದೀನಿ ರಾಯರಿಗೆ ಸ್ನೇಹಿತರೆ, ಅಲಂಕಾರ ಮಾಡಿ ನೋಡೋದೇ ಒಂದು ಖುಷಿ ಅನಿಸುತ್ತೆ. ನಮ್ಮಲ್ಲಿ ಏನಿರುತ್ತೋ ಅದನ್ನು ನಾವು ಮಡಿಸಿ ಪೂಜೆ ಮಾಡೋದು ನಮಗೆ ಖುಷಿ ಕೊಡುತ್ತೆ. ಸ್ನೇಹಿತರೆ, ನಾನು ಕೂಡ ಕಲ್ಪವೃಕ್ಷ ರಾಯರ ಮಠಕ್ಕೆ ಹೋಗಿದ್ದೆ. ಇವತ್ತು ಕಲ್ಪವೃಕ್ಷ ರಾಯರ ದರ್ಶನ ಮಾಡಿಸ್ತಾ ಇದ್ದೀನಿ. ನೀವು ಕೂಡ ನೋಡ್ಕೊಳ್ಳಿ. ಯಾರೆಲ್ಲ ಹೋಗಿಲ್ಲ ಅಂದರೆ ನೀವು ದರ್ಶನ ಮಾಡ್ಬೋದು. ರಾಯರಿಗೆ ತುಂಬಾ ಚೆನ್ನಾಗಿ ಅಲಂಕಾರನ ಮಾಡಿದರು. ರಾಯರು ತುಂಬಾ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಾಯಿದ್ರು. ನೋಡಲಿಕ್ಕಂತೂ ತುಂಬ ಖುಷಿ ಆಯಿತು ಸ್ನೇಹಿತರೆ. ಅಷ್ಟು ಮುದ್ದಾಗಿ ಕಾಣಿಸ್ತಿದ್ರು. ನೋಡ್ತಾ ಇರಬೇಕು ಅಂತ ಅನ್ನಿಸ್ತಾಯಿದ್ರು. ಹಾಗೆ ಪೂಜೆನೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ನಾನಂತೂ ಮನಸ್ಪೂರ್ವಕವಾಗಿ ನೋಡಿದೆ ಸ್ನೇಹಿತರೆ. ಅಷ್ಟು ಚೆನ್ನಾಗಿ ಪೂಜೆ ಮಾಡಿದ್ರು. ಗುರುವಾರ ತುಂಬಾ ಚೆನ್ನಾಗಿತ್ತು. ಹಾಗೆ ಊಟ ಕೂಡ ಇತ್ತು. ಹಾಗೆ ಸ್ನೇಹಿತರೆ, ಕಲ್ಪವೃಕ್ಷ ರಾಯರ ಮಠದಲ್ಲಿ ತುಂಬಾ ಜನ ಬಂದಿದ್ದರು. ತುಂಬ ರಶ್ ಕೂಡ ಇತ್ತು. ಊಟದ ಹತ್ರ ಆಗಿರ್ಬೋದು, ರಾಯರ ದರ್ಶನದ ಹತ್ರ ಆಗಿರ್ಬೋದು, ತುಂಬ ರಶ್ ಕೂಡ ಇತ್ತು. ಹಾಗೆ ಪೂಜೆ ಟೈಮಲ್ಲಿ ನಾನು ಕೂಡ ಮುಂದೆ ನಿಂತ್ಕೊಂಡು ನೋಡಿದೆ. ನೋಡಿ, ಈ ರೀತಿಯಾಗಿ ರಾಯರಿಗೆ ತುಂಬ ಚೆನ್ನಾಗಿ ಅಲಂಕಾರನ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಾಯಿದ್ರು ರಾಯರು. ನೋಡ್ತಾ ಇದ್ದರೆ ಅಲ್ಲೇ ಉಳ್ಕೊಂಬಿಡೋಣ ಅನ್ನಿಸ್ತಾ ಇತ್ತು. ಆದರೆ ಏನೂ ಮಾಡೋಂಗಿಲ್ಲ, ಮನೆಗೆ ಬರಬೇಕಲ್ವಾ. ಅಷ್ಟು ಚೆನ್ನಾಗಿ ಕಾಣಿಸ್ತಾಯಿದ್ರು ರಾಯರು. ನನಗಂತೂ ತುಂಬಾ ಖುಷಿ ಆಯಿತು. ಯಾರೆಲ್ಲ ರಾಯರ ದರ್ಶನ ಮಾಡಿಲ್ಲ ಮಾಡ್ಕೊಳ್ಳಿ. ಹಾಗೆ ಒಂದಲ್ಲ ಒಂದು ಸತಿನಾದ್ರೂ ನೀವು ಕಲ್ಪವೃಕ್ಷ ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನ ಮಾಡಿಕೊಂಡು ಬನ್ನಿ. ನಾ ಫಸ್ಟ್ ಹೋದಾಗ ಒಳಗಡೆ ಹೋಗ್ತಾ ತಕ್ಷಣ ಈ ಥರ ರಾಯರಿಗೆ ಪ್ರಸಾದ ನೈವೇದ್ಯಕ್ಕೆ ಇಟ್ಟಿದ್ರು. ಅದರಿಂದ ಸ್ಕ್ರೀನ್ ಬಿಟ್ಟಿದ್ರು. ನೋಡ್ತಾ ಇರ್ಬೋದು, ಎಲ್ಲರೂ ಕೂತ್ಕೊಂಡಿದ್ದಾರೆ ನೋಡಿ. ನಿನ್ನೆ ರಾಯರ ಒಂದು ಪಾದೋದಕ ಪೂಜೆ ಕೂಡ ಇತ್ತು, ಮಾಡಿದ್ದಾರೆ ನೋಡಿ. ಇಲ್ಲಿ ನೋಡ್ತಾ ಇರ್ಬೋದು, ಶ್ರೀನಿವಾಸ ಹತ್ರ ಮಾಡಿದ್ದಾರೆ ನೋಡಿ, ವೆಂಕಟೇಶ್ವರನ ಹತ್ರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದರು. ಹತ್ರದಿಂದ ನೋಡಿದೆ ನಾನು ಕೂಡ. ತುಂಬ ಚೆನ್ನಾಗಿತ್ತು ಸ್ನೇಹಿತರೆ. ಹಾಗೆ ರಾಯರು ಕೂಡ ಮುದ್ದಾಗಿ ಕಾಣಿಸ್ತಾಯಿದ್ರು. ಒಂಥರ ತುಂಬ ಖುಷಿ ಅನಿಸ್ತು. ಒಂದು ವಾರ ಹೋಗಲಿಲ್ಲ ಅಂದರೆ ಏನೋ ಒಂಥರ ಬಿಟ್ಟಂಗೆ ಆಗುತ್ತೆ. ಆದರೆ ಎಲ್ಲ ವಾರನೂ ಹೋಗೋಕ್ಕಾಗಲ್ಲ ಸ್ನೇಹಿತರೆ. ಯಾಕಂದರೆ ನಾವು ಹೆಣ್ಮಕ್ಳಲ್ವ, ಕೆಲವೊಂದು ಇವೆಲ್ಲ ಇರ್ತಾವಲ್ಲ, ಅದರಿಂದ ಕೆಲವೊಂದು ವಾರಗಳು ಹೋಗೋಕ್ಕಾಗಲ್ಲ. ನನಗಂತೂ ತುಂಬಾ ಖುಷಿ ಅನಿಸುತ್ತೆ ಸ್ನೇಹಿತರೆ. ಅದು ಕಲ್ಪವೃಕ್ಷ ರಾಯರ ಮಠಕ್ಕೆ ಹೋಗೋದು ಅಂದರೆ ನನಗೆ ಇನ್ನೂ ತುಂಬ ಖುಷಿ. ನೋಡ್ತಾ ಇರ್ಬೋದು, ರಾಯರು ತುಂಬಾ ಚೆನ್ನಾಗಿ ಕಾಣಿಸಿದ್ದಾರೆ. ತುಂಬ ಚೆನ್ನಾಗಿ ಅಲಂಕಾರನೂ ಕೂಡ ಮಾಡಿದರು. ಹಾಗೆ ಹತ್ರದಿಂದ ನೋಡೋದಕ್ಕಂತೂ ತುಂಬ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಕ್ತಂಗಾಯಿತು. ರಾಯರ ಹತ್ರ ಏನು ಕೇಳಬೇಕು ಅನ್ನೋದೇ ಗೊತ್ತಾಗಲ್ಲ ಸ್ನೇಹಿತರೆ. ಅವ್ರು ನೋಡಿದ್ರೆ ನಾವು ಏನು ಕೇಳಬೇಕು ಅನ್ನೋದೆಲ್ಲ ಮರ್ತೋಗ್ಬಿಡುತ್ತೆ. ಆ ಥರ ಚೆನ್ನಾಗಿ ಕಾಣಿಸ್ತಾಯಿದ್ರು. ನನಗೆ ಒಂದು ತುಂಬ ಖುಷಿ ಆಯಿತು ಒಂದು ಮನಸ್ಸಿಗೆ. ನೋಡಿ, ಇಲ್ಲಿ ಶ್ರೀನಿವಾಸ ವೆಂಕಟೇಶ್ವರ ಇದ್ದಾರೆ. ನಿನ್ನೆ ರಾಯರ ಪಾದೋದಕ ಪೂಜೆನೂ ಕೂಡ ಇತ್ತು. ತುಂಬಾ ಚೆನ್ನಾಗಿ ಮಾಡಿದರು. ನೋಡ್ತಾ ಇರ್ಬೋದು. ಹಾಗೆ ರಾಯರು ನಮ್ಮದವ್ರನ್ನ ಯಾವತ್ತೂ ಕೂಡ ಕೈ ಬಿಡಲ್ಲ ಸ್ನೇಹಿತರೆ. ಮನಸ್ಪೂರ್ವಕವಾಗಿ ರಾಯರನ್ನ ಆರಾಧಿಸಬೇಕು. ಏನೋ ನಾವು ಕಾಟಾಚಾರಕ್ಕೆ ಮಾಡೋಂಥದ್ದಲ್ಲ ಸ್ನೇಹಿತರೆ. ಯಾಕಂದರೆ ನಾವು ಮಾಡೋ ಪ್ರತಿಯೊಂದನ್ನು ರಾಯರು ಒಬ್ಸರ್ವ್ ಮಾಡ್ತಾ ಇರ್ತಾರೆ. ಯಾಕಂದರೆ ಅಯ್ಯೋ, ನಾನು ರಾಯರ ಭಕ್ತೆ, ನಾನು ಏನು ಮಾಡಿದ್ರೂ ನಡೆಯುತ್ತೆ, ಅದೆಲ್ಲ ಇಲ್ಲ ಸ್ನೇಹಿತರೆ. ರಾಯರು ನಾವು ಧರ್ಮವಾಗಿ ಇದ್ದರೆ, ಯಾವುದೇ ಅನ್ಯಾಯ ಮಾಡಲಿಲ್ಲ ಅಂದರೆ ನಮ್ಮ ಯಾವುದೇ ಒಂದು ಟೈಮಲ್ಲೂ ನಮ್ಮ ಕೈನ ಬಿಡೋದಿಲ್ಲ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದು ಬಂದು ಗುರುವಾರದ ವಿಡಿಯೋ ಆಗಿರುತ್ತೆ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.